ಹಲೋ ವೀಕ್ಷಕರೇ, ಮನೆ ಮನೆ ಕತೆ ಚಾನಲ್ಗೆ ಸ್ವಾಗತ. ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಮತ್ತೆ ಚೇತನ್ ಇಬ್ರು ಕೂಡ ಮಂಟಪಕ್ಕೆ ಬರ್ತಾರೆ. ಲೋ ಸೂರ್ಯ, ಇಲ್ಲಿಗೆ ಯಾಕೋ ಕರ್ಕೊಂಡ್ ಬಂದೆ ಅಂತ ಚೇತನ್ ಕೇಳಿದಾಗ, ಲೋ ಚೇತ, ಇಲ್ಲೇ ಕಣೋ ಮೀನಿನ್ಗೆ ಆರ್ಡರ್ ಬರ್ಬೇಕಾಗಿದ್ದು, ಇಲ್ಲಿ ಡೆಪಾಸಿಟ್ ಕಟ್ಟೋದಕ್ಕೆ ಅಂತ ಬರ್ಬೇಕಾದ್ರೇನೆ ಮೀನಿನ ಹತ್ರ ದುಡ್ಡು ಕಿತ್ಕೊಂಡು ಹೋಗಿರೋದು. ಇದ್ರಲ್ಲಿ ನಿಮ್ಗೆ ಏನ್ ಅರ್ಥ ಆಗತ್ತೆ ಹೇಳು ಅಂತ ಸೂರ್ಯ ಹೇಳಿದಾಗ, ಏನು ಅರ್ಥ ಆಗತ್ತೆ ಅಂತ ಚೇತನ್ ಕೇಳ್ತಾನೆ. ಲೋ, ಈ ಮಂಟಪಕ್ಕೆ ಡೆಕೋರೇಷನ್ ಬಂದಿದ್ರಲ್ಲ, ಅವರಲ್ಲೇ ಯಾರೋ ಈ ಕೆಲಸ ಮಾಡ್ಸಿರೋದು ಕಣೋ. ಇಲ್ಲ ಅಂದಿದ್ರೆ ಮೀನಿನ ಹತ್ರ ದುಡ್ಡಿದೆ ಅಂತ ಯಾರಿಗೂ ಗೊತ್ತಾಗ್ತಿತ್ತು. ಇಲ್ಲಿ ಯಾರ್ಯಾರು ಡೆಕೋರೇಷನ್ ಬಂದಿದ್ದಾರೆ ಅಂತ ಗೊತ್ತಾಯ್ತು ಅಂತಂದ್ರೆ ದುಡ್ಡನ್ನ ಯಾರು ಕದ್ದಿರೋರು ಅಂತ ನಾವು ಕಂಡಿಡಿಬಹುದು. ಬಾರೋ ಹೋಗೋಣ ಅಂತ ಸೂರ್ಯ ಚೇತನ್ ಜೊತೆ ಮಂಟಪದೊಳಗಡೆ ಹೋಗ್ತಾನೆ. ಹಾಗೆ ಮ್ಯಾನೇಜರ್ ಹತ್ರ ಬಂದು ಮೀನಿನ ಬಗ್ಗೆ ಎಲ್ಲಾ ವಿಷಯನೂ ಹೇಳ್ತಾನೆ. ಅದನ್ನ ಕೇಳಿ ಮ್ಯಾನೇಜರ್ ಕೂಡ ಬೇಜಾರಾಗತ್ತೆ. ಸರ್, ಇದು ಮಾಮೂಲಿ ಕಳ್ತನ ಅಲ್ಲ, ಬೇಕು ಬೇಕು ಅಂತಾನೆ ಮಾಡಿರೋ ಕಳ್ತನ. ಅವಳಿಗೆ ಆರ್ಡರ್ ಸಿಗ್ಬಾರ್ದು ಅಂತಾನೆ ಯಾರೋ ಇದನ್ನ ಮಾಡಿಸಿದ್ದಾರೆ. ಪರವಾಗಿಲ್ಲ ಸರ್, ಅದನ್ನ ನಾವು ನೋಡ್ಕೋತೀವಿ. ಆದ್ರೆ ಈ ರೀತಿ ಆಗಿದ್ರಿಂದಾನೇ ಸರ್ ಅವಳಿಗೆ ಟೈಮ್ ಕರೆಕ್ಟ್ ಆಗಿ ಬರೋದಕ್ಕಾಗ್ಲಿಲ್ಲ. ಹೇಗಾದ್ರೂ ಮಾಡಿ ಆರ್ಡರ್ನ ಅವಳಿಗೆ ಸಿಗೋ ರೀತಿ ಮಾಡ್ತೀರಾ ಅಂತ ಸೂರ್ಯ ಕೇಳಿದಾಗ, ಅದ್ ಹೇಗಪ್ಪ ಸಾಧ್ಯ? ಆಲ್ರೆಡಿ ಬೇರೆಯವ್ರಿಗೆ ಆರ್ಡರ್ ಕೊಟ್ಟಾಗಿದೆ. ನಿಮ್ ಹೆಂಡತಿ ರೆಡಿ ಮಾಡ್ಕೊಟ್ಟಿರೋ ಡೆಕೋರೇಷನ್ ಮಾಡ್ಲು ನಮ್ಮ ಓನರ್ಗೆ ತುಂಬಾನೇ ಇಷ್ಟ ಆಯ್ತು. ಆದ್ರೆ ನೀವು ಸರಿಯಾದ ಟೈಮ್ಗೆ ದುಡ್ಡನ್ನ ಕಟ್ಲಿಲ್ಲ. ನಾನೇನಪ್ಪ ಮಾಡೋಕ್ಕಾಗತ್ತೆ, ನೀವೇ ಯೋಚನೆ ಮಾಡಿ. ಕೊನೆವರೆಗೂ ನಾನು ಕಾಯ್ತಿದ್ನಪ್ಪ, ಅಷ್ಟರಲ್ಲೇ ಟೈಮ್ ಮುಗ್ದೇ ಹೋಯ್ತು. ಆರ್ಡರ್ ಕೇಳ್ಕೊಂಡು ನೆಕ್ಸ್ಟ್ ಇವರಿಂದ ಇದ್ದವ್ರನ್ನೇ ನಾವು ಸೆಲೆಕ್ಟ್ ಮಾಡಿದ್ದಾಯ್ತು ಅಂತ ಮ್ಯಾನೇಜರ್ ಹೇಳ್ತಿರ್ತಾನೆ. ಸರ್, ಕೊನೆ ಕ್ಷಣದವರೆಗೂ ಕಾಯ್ಕೊಂಡಿದ್ರಿ ಅಂತ ಹೇಳ್ತಿದ್ದೀರಾ, ಆದ್ರೆ ನಮ್ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಸರಿ ಸರ್, ಈ ಆರ್ಡರ್ ಹೋದ್ರೆ ಹೋಗ್ಲಿ, ಬೇರೆ ಯಾವ್ದಾದ್ರು ದೊಡ್ಡ ಆರ್ಡರ್ ಬಂದ್ರೆ ನಮ್ಗೆ ಕೊಡಿ ಸರ್ ಅಂತ ಸೂರ್ಯ ಕೇಳಿದಾಗ, ಖಂಡಿತ ಹೇಳ್ತೀನಪ್ಪ, ಬರ್ತೀನಿ ಅಂತ ಹೇಳಿ ಮ್ಯಾನೇಜರ್ ಹೋಗ್ಬೇಕಾದ್ರೆ, ಸರ್ ಸರ್ ಒಂದ್ ನಿಮಿಷ ಸರ್ ಅಂತ ಸೂರ್ಯ ತಡೆದ್ ನಿಲ್ಲಿಸ್ತಾನೆ. ಏನಪ್ಪಾ ಆಯ್ತು ಅಂತ ಮ್ಯಾನೇಜರ್ ಕೇಳಿದಾಗ, ಈಗ ಆರ್ಡರ್ನ ಯಾರು ತಗೊಂಡಿದ್ದಾರೆ ಸರ್ ಅಂತ ಸೂರ್ಯ ಕೇಳ್ತಾನೆ. ಯಾಕಪ್ಪ ನಿನ್ಗೆ ಅದಲ್ಲ ಇವಾಗ ಅಂತ ಮ್ಯಾನೇಜರ್ ಕೇಳ್ತಾರೆ. ಇಲ್ಲ ಸರ್, ಸುಮ್ನೆ ತಿಳ್ಕೊಳ್ಳೋಣ ಅಂತ ಅಷ್ಟೇ. ಯಾರಿಗ್ ಸರ್ ಆರ್ಡರ್ ಸಿಕ್ಕಿದೆ ಹೇಳಿ ಸರ್ ಅಂತ ಸೂರ್ಯ ಕೇಳಿದಾಗ, ಅದೇ ಇದಾರಲ್ಲಪ್ಪ ಅವರು ವಿಶಾಲಾಕ್ಷಿ ಅಂತ, ತುಂಬಾ ವರ್ಷದಿಂದ ಸಿಟಿಲಿ ಡೆಕೋರೇಷನ್ ಅವರೇ ಅಲ್ವಾ ಮಾಡ್ತಾ ಇರೋದು. ನಿಮ್ಗೂ ಅವ್ರು ಗೊತ್ತಿರ್ಬೇಕು ಅಂತ ಅನಿಸ್ತಿದೆ, ಅವ್ರಿಗೆ ಕಣಪ್ಪ ಆರ್ಡರ್ ಕೊಟ್ಟಿರೋದು ಅಂತ ಮ್ಯಾನೇಜರ್ ಹೇಳಿದಾಗ, ಅಲ್ಲಿಗೆ ಸೂರ್ಯನ್ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಓ ಹೌದಾ ಸರ್, ವಿಶಾಲಾಕ್ಷಿನ ಗೊತ್ತು ಸರ್ ನನ್ಗೆ ಅಂತ ಸೂರ್ಯ ಹೇಳಿದಾಗ, ಅವ್ರು ಯಾವಾಗ್ಲೂ ದುಡ್ಡನ್ನ ರೆಡಿ ಮಾಡಿ ಇಟ್ಕೊಂಡಿದ್ರಪ್ಪ, ಕಟ್ತೀನಿ ಕಟ್ತೀನಿ ಅಂತಾನೆ ಹೇಳ್ತಿದ್ರು. ನಾನೇ ಮೀನಾಗೋಸ್ಕರನೇ ಕೊನೆಕ್ಷನ್ ವರ್ಗೂ ಕಾಯ್ಕೊಂಡಿದ್ದೆ. ಅದು ಅಲ್ಲದೆ ವಿಶಾಲಾಕ್ಷಿ ಅವರು ಬೆಳಗ್ಗೆಯಿಂದ ಆರ್ಡರ್ಗೋಸ್ಕರ ಇಲ್ಲೇ ಕಾಯ್ಕೊಂಡು ಕೂತಿದ್ರಪ್ಪ ಅಂತ ಮ್ಯಾನೇಜರ್ ಹೇಳ್ತಿರುವಾಗ, ಏನು ಆರ್ಡರ್ಗೋಸ್ಕರ ಬೆಳಗ್ಗೆಯಿಂದ ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡಿದ್ರ ಸರ್ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ತಾನೆ. ಹೌದು ಕಣಪ್ಪ, ಮೀನಾ ಬರೋದ್ ಲೇಟ್ ಆಯ್ತು, ಅದಕ್ಕೆ ಅವ್ರಿಗೂ ಸ್ವಲ್ಪ ಟೈಮ್ ಕೊಡೋಣ ಅಂತ ಹೇಳಿ ನಾನು ಅವ್ರನ್ನ ಹಾಗೆ ನಿಲ್ಸಿದ್ದೆ. ಅಷ್ಟರಲ್ಲಿ ವಿಶಾಲಾಕ್ಷಿ ಅವ್ರು ಬಂದು, ಈ ಹುಡುಗಿ ಬರೋದಿಲ್ಲ, ಅವಳಿಗೆ ಏನೋ ಗಾಯ ಆಗಿದೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಬೇರೆ ದಾರಿ ಇಲ್ಲದೆ ವಿಶಾಲಾಕ್ಷಿ ಅವ್ರಿಗೆ ಆರ್ಡರ್ ಕೊಟ್ಬಿಟ್ನಪ್ಪ ಅಂತ ಮ್ಯಾನೇಜರ್ ಹೇಳ್ತಿರ್ತಾನೆ. ಓ, ನನಗ್ ನ್ಯೂಸ್ ಗೊತ್ತಾಗೋದಕ್ಕೂ ಮುಂಚೆನೆ ಅವ್ರಿಗೆ ನ್ಯೂಸ್ ಗೊತ್ತಾಗಿದ್ಯಾ ಅಂತ ಸೂರ್ಯ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ನಂತರ ಸರಿ ಆಯ್ತಪ್ಪ, ನನ್ಗೆ ಓನರ್ ಕಾಲ್ ಮಾಡ್ತಿದ್ದಾರೆ, ಬೇರೆ ಯಾವ್ದಾದ್ರು ಆರ್ಡರ್ ಬಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ಸರಿನೇನಪ್ಪಾ ಅಂತ ಹೇಳಿ ಮ್ಯಾನೇಜರ್ ಅಲ್ಲಿಂದ ಹೊರಟೋಗ್ತಾರೆ. ಆಗ ಸೂರ್ಯ ವಿಶಾಲಾಕ್ಷಿ ಬಗ್ಗೆನೇ ಯೋಚನೆ ಮಾಡ್ತಾ, ಲೋ ಚೇತ, ನೋಡ್ದೇನೋ ಇವ್ರ ಹತ್ರ ಬಂದು ವಿಶಾಲಾಕ್ಷಿನೇ ಮೀನಾ ಬರೋದಿಲ್ಲ ಅಂತ ಹೇಳಿದ್ದಾರೆ, ಅದು ಅಲ್ಲದೆ ಮೀನಿನ್ಗೆ ಏಟಾಗಿದೆ ಅಂತ ಬೇರೆ ಹೇಳಿದ್ದಾರೆ ಅಂತ ಸೂರ್ಯ ಹೇಳ್ತಿರೋವಾಗ, ಹೌದು ಕಣೋ ಸೂರ್ಯ, ಆ ಹೆಂಗಸೆ ಏನೋ ಮಾಡ್ಸಿರ್ಬೇಕು ಸಿಸ್ಟರ್ಗೆ ಅಂತ ಚೇತನ್ ಹೇಳ್ತಿರ್ತಾನೆ. ಆ ಹೆಂಗಸು ಸುತ್ತಮುತ್ತ ಒಂದ್ 4-5 ಜನ ಹುಡುಗರುಗಳನ್ನ ಯಾವಾಗ್ಲೂ ಇಟ್ಕೊಂಡು ತಿರ್ತಿರ್ತಾಳೆ ಅಂತ ಸೂರ್ಯ ಹೇಳ್ತಿರೋವಾಗ, ಹೌದು ಕಣೋ, ಆದ್ರೆ ಇದನ್ನ ವಿಶಾಲಾಕ್ಷಿ ಒಬ್ಳೆ ಮಾಡಿಲ್ಲ ಅಂತ ಅನ್ಸುತ್ತೆ, ಇದ್ರ ಜೊತೆಗೆ ಇನ್ನು ಯಾರೋ ಸೇರ್ಕೊಂಡಿದ್ದಾರೆ ಅಂತ ನನ್ಗೆ ಅನ್ನಿಸ್ತಿದೆ ಕಣೋ. ಯಾಕಂದ್ರೆ ಸಿಸ್ಟರ್ ದುಡ್ಡು ಎತ್ಕೊಂಡ್ ಬಂದಿದ್ದಾರೆ ಅಂತ ವಿಶಾಲಾಕ್ಷಿಗೆ ಹೇಗೋ ಗೊತ್ತಾಗುತ್ತೆ ಅಂತ ಚೇತನ್ ಹೇಳಿದಾಗ, ಕರೆಕ್ಟ್ ಕಣೋ ಚೇತ, ನನಗೂ ಅದ್ರ ಬಗ್ಗೆನೇ ಡೌಟ್ ಇದೆ. ಇದ್ರಲ್ಲಿ ಯಾರ್ಯಾರು ಸಂಬಂಧ ಪಟ್ಟಿದ್ದಾರೆ ಅಂತ ಮೊದ್ಲು ಕಂಡಿಡಿಬೇಕು ಕಣೋ. ದುಡ್ಡು ಹೋಗಿದ್ದು ದೊಡ್ಡದೇನಲ್ಲ, ಆದ್ರೆ ಮೀನನ್ಗೆ ಈ ರೀತಿ ಏಟಾಗೋ ರೀತಿ ಮಾಡಿದ್ರಲ್ಲ, ಅದನ್ನ ನನ್ನಿಂದ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಕಣೋ. ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗೋಗಿದ್ರೆ ಅದನ್ನ ನೆನ್ಸ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ ಕಣೋ. ಅವಳಿಗೆ ಈ ರೀತಿ ಆಗಿರೋದಕ್ಕೆ ಕಾರಣ ಯಾರಾಗಿದ್ರು ಪರವಾಗಿಲ್ಲ, ನಾನ್ ಮಾತ್ರ ಅವ್ರನ್ನ ಸುಮ್ನೆ ಅಂತೂ ಬಿಡೋದಿಲ್ಲ. ನಡಿ ಹೊರಡೋಣ ಅಂತ ಸೂರ್ಯ ಚೇತನ್ ಜೊತೆ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮೀನಾ ಮನೇಲಿ ಕುತ್ಕೊಂಡು ಹಾರ ಕಟ್ತಾ ಇರ್ತಾಳೆ. ಅದನ್ನ ಶಾಂತಿ ನೋಡಿ, ಏನೇ ಈ ರೀತಿ ಕೈ ಇಟ್ಕೊಂಡು ಹೂ ಬೇರೆ ಕಟ್ತಾ ಕುತ್ಕೊಂಡಿದ್ಯಲ್ಲ, ಅಂತದೇನೆ ನಿನ್ ದುಡ್ಡಿನ ದುರಾಸೆ ಬಂದಿರೋದು ಅಂತ ಶಾಂತಿ ಬೈತಿರ್ತಾಳೆ. ಆಗ ಮೀನಾ ಶಾಂತಿ ಮುಖನೇ ನೋಡ್ತಿರೋವಾಗ, ಈ ರೀತಿ ದುಡ್ಡು ದುಡ್ಡು ಅಂತ ಬಾಯ್ ಬಿಟ್ಟಿದ್ದಕ್ಕೆ ಕಣೆ, ಕೈಯಲ್ಲಿರೋ ದುಡ್ಡನ್ನ ಯಾವನ ಕಿತ್ಕೊಂಡು ಓಡೋಗಿದ್ದು ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ, ಅಷ್ಟರಲ್ಲಿ ಸೂರ್ಯ ಮನೆಗ್ ಬರ್ತಾನೆ. ಏನಾಯ್ತೀಗ, ಏನ್ ಸಕ್ರೆ ನಿಂದು ಅಂತ ಸೂರ್ಯ ಕೇಳಿದಾಗ, ಏನೋ ನಿಂದು ಅಂತ ಶಾಂತಿ ಕೇಳ್ತಾಳೆ. ಇಲ್ಲ, ಸೌಂಡ್ ಜಾಸ್ತಿ ಬರ್ತಿತ್ತಲ್ಲ ಸಕ್ರೆ, ಅದಕ್ಕೆ ಕೇಳ್ದೆ, ಏನದು ನಿಂದು ಅಂತ ಸೂರ್ಯ ಕೇಳ್ತಾನೆ. ಹಾಗಿದ್ರೆ ಕಿವಿ ಮುತ್ಕೊಂಡು ಹೋಗೋ ಆ ಕಡೆ ಅಂತ ಶಾಂತಿ ಬೈತಾಳೆ. ಹೌದೌದು ಸಕ್ರೆ ಅವ್ರೆ, ಹೇಗಿದ್ರು ನಿಮ್ ಬಾಯಿನ ಮುಚ್ಸೋದಕ್ಕೆ ಆಗೋದಿಲ್ವಲ್ಲ, ಹಾಗಾಗಿ ನಮ್ ಕಿವಿನ ನಾವೇ ಮುಚ್ಕೋಬೇಕು ಅಷ್ಟೇನೆ ಅಂತ ಸೂರ್ಯ ಹೇಳ್ತಿರೋವಾಗ, ನಿನ್ ಹತ್ರ ಯಾವನಾದ್ರೂ ಮನುಷ್ಯ ಮಾತಾಡೋದಕ್ಕಾಗುತ್ತೆ, ನಾವು ಹೋಗೋ ಆ ಕಡೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಓ, ಹಾಗಿದ್ರೆ ನೀವ್ ಮಾತಾಡೋದ್ನೆಲ್ಲ ಮನುಷ್ಯರು ಕೇಳಕ್ಕಾಗತ್ತ ಸಕ್ರೆ ಅಂತ ಸೂರ್ಯ ಹೇಳಿದಾಗ, ಥೂ, ಇವನೊಬ್ಬ, ಇವನ ಹತ್ರ ಮಾತಾಡೋದೇ ವೇಸ್ಟ್ ಅನ್ಕೊಂಡು ಶಾಂತಿ ಅಲ್ಲಿಂದ ರೂಮ್ ಹೊರಟೋಗ್ತಾಳೆ. ರೀ, ಏನ್ರಿ ಇದು ಬರ್ತಿದ್ದಂಗೆ ಅತ್ತೆ ಜೊತೆ ನಿಮ್ದು ಅಂತ ಮೀನಾ ಕೇಳಿದಾಗ, ಏನ್ ಮೀನಾ, ಇಷ್ಟೊತ್ತು ಅವ್ರು ಹೆಂಗ್ ಮಾತಾಡ್ತಿದ್ರು ಅಂತ ನೀನೇ ನೋಡ್ಲಿಲ್ದೇನೆ, ಹೋಗ್ಲಿ ಬಿಡೆ. ಸರಿ, ನೀನ್ ಯಾಕೆ ಹಿಂಗ್ ಏಟ್ ಮಾಡ್ಕೊಂಡು ಅದೇ ಕೈಲಿ ಹೂ ಕಟ್ಟಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅದ್ ಹಾಗಲ್ಲ ರೀ, ಹೊಸದಾಗ ಒಂದ್ ಮಂಟಪಕ್ಕೆ ಅರೇಂಜ್ಮೆಂಟ್ ಮಾಡೋದಕ್ಕೆ ಅಂತ ಒಪ್ಕೊಂಡಿದ್ವಲ್ಲ, ಅಲ್ಲಿ ಅವ್ರು 2 ಹೂವಿನ ಹಾರ ಬೇಕು ಅಂತ ಹೇಳಿದ್ರು.
ಅದಕ್ಕೆ ಹಾರ ತಾನೇ ಕಟ್ಕೊಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೆ. ಇದೇನಾದ್ರೂ ಚೆನ್ನಾಗ್ ಮಾಡ್ಕೊಟ್ರೆ ಅವ್ರ ಕಡೆಯಿಂದ ನಮ್ಗೆ ಡೆಕೋರೇಷನ್ ಆರ್ಡರ್ ಸಿಗುತ್ತಲ್ಲ. ಅದು ಅಲ್ದೆ ಆ ಮ್ಯಾನೇಜರ್ ಬೇರೆ ಇದನ್ನಾದ್ರೂ ಸ್ವಲ್ಪ ಚೆನ್ನಾಗ್ ಮಾಡ್ಕೊಡಮ್ಮ, ನಾನ್ ನಿಮ್ಗೆ ಆರ್ಡರ್ ಕೊಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಬೆಳಿಗ್ಗೆನೆ ಕೊಡ್ಬೇಕಂತೆ. ಅದಕ್ಕೋಸ್ಕರನೇ ರೆಡಿ ಮಾಡ್ತಿದೀನಿ ಅಂತ ಮೀನಾ ಹೇಳ್ತಾಳೆ. ಓ ಹೌದಾ, ಪರವಾಗಿಲ್ಲ ಬಿಡಮ್ಮ. ಒಂದ್ ಆರ್ಡರ್ ನೀನ್ ಕೈ ಬಿಟ್ಟು ಹೋದ್ರು ಕೂಡ ಇನ್ನೊಂದ್ ಆರ್ಡರ್ ನಿನ್ ಬಂದೇ ಬರುತ್ತೆ. ಇದೇ ಬೇರೆಯವ್ರಾಗಿದ್ರೆ ಏನ್ ಮಾಡ್ತಿದ್ರು ಗೊತ್ತೇನೆ? ಒಂದ್ಸಲಿ ಸೋತ್ರು ಅಂತಂದ್ರೆ ಈ ಬಿಸ್ನೆಸ್ ಬೇಡ ಅಂತ ಬಿಟ್ಟು ಹೋಗೋರು. ಇನ್ನು ಕೆಲವ್ರಾದ್ರೆ ದೊಡ್ಡದಾಗಿ ಏಂತಕ್ಕೂ ಕೈ ಹಾಕ್ಬಾರ್ದು ಅಂತ ಬಿಟ್ಬಿಡೋರು. ಆದ್ರೆ ನೀನ್ ನೋಡೋ ನಡೆದಿದ್ನೆಲ್ಲ ನೆನ್ಸ್ಕೊಂಡು ಮನ್ಸ್ ಕೂಡ ಹಾಕೊಳ್ದೆ ನೆಕ್ಸ್ಟ್ ನಿನ್ ಕೆಲ್ಸಕ್ಕೆ ರೆಡಿ ಆದೆ. ಇಷ್ಟು ಸಾಕು ಕಣೆ ಮೀನಾ, ನೀನ್ ಯಾವತ್ತಾದ್ರೂ ಒಂದ್ ದಿವ್ಸ ಗೆದ್ದೇ ಗೆಲ್ತೀಯ ಕಣಮ್ಮ. ಅದು ನನಗೆ ಗ್ಯಾರಂಟಿ ಗೊತ್ತಿದೆ ಅಂತ ಸೂರ್ಯ ಹೇಳ್ತಿರೋವಾಗ ಮೀನಾ ಸೂರ್ಯನೇ ನೋಡ್ಕೊಂಡು ಅಳ್ತಿರ್ತಾಳೆ. ಯಾಕೆ ಅಳ್ತಾ ಇದೀಯ ಅಂತ ಸೂರ್ಯ ಕೇಳಿದಾಗ, ಇಲ್ಲ ರೀ, ನಾನು ಅಳ್ತಾ ಇರೋದಲ್ಲ, ಇದು ಖುಷಿಗ್ ಬರ್ತಾ ಇರೋ ಕಣ್ಣೀರು. ನೀವ್ ನನ್ಗೆ ಸಪೋರ್ಟ್ ಆಗಿದ್ರೆ ನಾನು ಏನ್ ಬೇಕಾದ್ರೂ ಸಾಧನೆ ಮಾಡ್ತೀನಿ ಅಂತ ಮೀನಾ ಹೇಳ್ತಿರ್ತಾಳೆ. ರೀ, ಅಡ್ವಾನ್ಸ್ ಕೊಡೋದಕ್ಕೆ ಹೋಗ್ಬೇಕಾದ್ರೆ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅಥವಾ ನಿಮ್ಗೆ ಹೇಳಾದ್ರೂ ಹೋಗ್ಬೇಕಾಗಿತ್ತು. ನಾನ್ ನಿಮ್ಮನ್ನ ಕರ್ಕೊಂಡು ಹೋಗದೆ ಹೇಳ್ದೆ ಹೋಗಿದ್ದಕ್ಕೆ ನನ್ಗೆ ಈ ರೀತಿ ಎಲ್ಲ ಆಯ್ತು. ನಿಮಗ್ ತುಂಬಾ ಬೇಜಾರಾಗಿರ್ಬೇಕು ಅಲ್ವೇನ್ರಿ ಅಂತ ಮೀನಾ ಹೇಳ್ತಿರುವಾಗ, ಏನೇ ಮೀನಾ, ನೀನ್ ನಿನ್ ಕೆಲ್ಸ ಮಾಡ್ದೆ ಅಷ್ಟೇನೆ, ಇದ್ರಿಂದ ನನ್ ಮನ್ಸಿಗೆ ಯಾಕಮ್ಮ ನೋವಾಗುತ್ತೆ? ನಾನು ಟ್ರಿಪ್ ಹೋಗ್ತೀನಿ, ದುಡ್ಡು ದುಡಿತೀನಿ, ಎಲ್ಲದನ್ನು ನಿನ್ ಹತ್ರ ಹೇಳೇ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಿರುವಾಗ, ಇಲ್ಲ ರೀ, ನನ್ ಕೆಲ್ಸದಲ್ಲಿ ನಾನ್ ಮುಂದೆ ಬರ್ಬೇಕು ಅಂತ ನೀವೆಷ್ಟು ನನ್ ಜೊತೆ ಇದ್ರಿ. ನಿಮ್ ಹತ್ರನಾದ್ರೂ ನಾನ್ ಕೇಳಿ ಹೋಗ್ಬೇಕಾಗಿತ್ತು. ನನ್ಗೆ ಇದ್ದಿದ್ ಕೋಪದಲ್ಲಿ ನಿಮ್ ಹತ್ರ ಹೇಳ್ದೆ ನಾನ್ ಹಂಗೆ ಹೊರ್ಟೋಗ್ಬಿಟ್ಟೆ ರೀ. ಅದಕ್ಕೆ ನನ್ಗೆ ಇದೆಲ್ಲ ಆಗಿರೋದು ಅಂತ ಹೇಳ್ಕೊಂಡು ಮೀನಾ ಕೊರಗ್ತಿರ್ತಾಳೆ. ಏ ಮೀನಾ, ಹೋಗ್ಲಿ ಬಿಡಮ್ಮ. ಯಾಕಮ್ಮ ಇಷ್ಟೊಂದೆಲ್ಲ ಓವರ್ ಆಗಿ ಯೋಚನೆ ಮಾಡ್ತೀಯಾ? ಅದೆಲ್ಲ ಏನಿಲ್ಲ. ಹೇಳ್ಬೇಕು ಅಂತಂದ್ರೆ ನಾನೇ ಯಾರ್ದೋ ಮೇಲಿನ ಕೋಪನ ನಿನ್ ಮೇಲೆ ತೋರಿಸ್ಬಿಟ್ಟೆ. ನೀನ್ ಅದನ್ನೆಲ್ಲ ಯೋಚನೆ ಮಾಡ್ಬೇಡ ಕಣೆ. ಲಕ್ಕಿ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರು, ನಮ್ಗೆ ಒಂದ್ ಬಾಗಿಲು ಮುಚ್ಕೊಂಡ್ ಹೋಯ್ತು ಅಂತಂದ್ರೆ ಆ ದೇವ್ರು ನಮ್ಗೆ ಅಂತಾನೆ ಇನ್ನೊಂದ್ ಬಾಗಿಲನ್ನ ತೆಗಿತಾನಂತೆ. ನೀನ್ ಇವಾಗ ಏನ್ ದುಡ್ಡನ್ನ ಕಳ್ಕೊಂಡಿದ್ಯೋ ಅದಕ್ಕಿಂತ ಹೆಚ್ಚಾಗಿ ನೀನ್ ದುಡ್ಡನ್ನ ದುಡಿತೀಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದನ್ನ ಕೇಳಿ ಮೀನಾಗ್ ಸಮಾಧಾನ ಆಗುತ್ತೆ. ಅಷ್ಟೇ ಅಲ್ಲ ಕಣೆ, ನೀನ್ ಇವಾಗ ಕಳ್ಕೊಂಡಿದ್ಯಲ್ಲ ದುಡ್ಡು, ಅದ್ ನಿನ್ಗ್ ಮತ್ತೆ ವಾಪಸ್ ಸಿಕ್ಕೇ ಸಿಗುತ್ತೆ ಅಂತ ಸೂರ್ಯ ಹೇಳ್ತಿರುವಾಗ, ಅದ್ಹೇಗ್ರಿ ಹೇಳ್ತೀರಾ ಅಂತ ಮೀನಾ ಕೇಳ್ತಾಳೆ. ನೋಡಮ್ಮ, ಕಷ್ಟಪಟ್ಟಿರೋ ದುಡ್ಡದು ಯಾವತ್ತೂ ನಮ್ಮನ್ ಬಿಟ್ಟು ಹೋಗೋದಿಲ್ಲ ಕಣೆ. ಅದ್ರಲ್ಲೂ ಅದು ಕನಕ ಕಷ್ಟಪಟ್ಟಿರೋ ದುಡ್ಡು, ಖಂಡಿತ ಅದ್ ಬಂದ್ ನಮ್ ಕೈಗೆ ಸೇರೇ ಸೇರುತ್ತೆ, ನೋಡ್ತಿರೋ ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ಆದ್ರೂ ಮೀನಮ್ಮ, ನೀನ್ ತುಂಬಾ ಧೈರ್ಯವಂತೆ ಕಣೆ. ನೀನ್ ಮಾಡಿರೋ ಈ ಧೈರ್ಯಕ್ಕೆ ನೀನ್ ಹೊಗಳಲೇಬೇಕು ಅಂತ ಅನಿಸ್ತಿದೆ ಅಂತ ಹೇಳ್ಕೊಂಡು ಸೂರ್ಯ ಅಲ್ಲಿಟ್ಟಿರೋ ಹೂನ ಎತ್ತಿ ಮೀನನ್ಗೆ ಹಾಕೋದಕ್ ಹೋಗ್ತಾನೆ. ರೀ, ಅದನ್ನ ಹಾರ ಕೊಟ್ಟೋದಕ್ಕೆ ಅಂತ ಇಟ್ಟಿರೋದು ಅಂತ ಮೀನಾ ಹೇಳಿದಾಗ, ನೋಡಿ ಮೀನಾ, ಕೊನೆಲಿ ಹೇಗಿದ್ರು ಒಂದ್ ಸ್ವಲ್ಪ ಹೂ ಉಳ್ದೇ ಉಳಿತಿರ್ತಾನೆ, ಅದನ್ನೇ ಇದು ಅಂತ ಅನ್ಕೊಳ್ಳಿ ಅಂತ ಹೇಳಿ ಮೀನನ್ಗೆ ಹೂಗಳನ್ನ ಎರಚಿರ್ತಾನೆ ಸೂರ್ಯ. ರೀ, ಸಾಕು ರೀ, ಈ ರೀತಿ ಬರೀ ದೇವ್ರಿಗೆ ಮಾತ್ರ ಹಾಕ್ಬೇಕು, ಸುಮ್ನೆ ಇರಿ ಅಂತ ಮೀನಾ ಹೇಳ್ತಿರೋವಾಗ ಮೀನಾ ಎಷ್ಟೇ ಹೇಳಿದ್ರು ಕೂಡ ಸೂರ್ಯ ಕಿವಿಗೆ ಹಾಕೊಳ್ದೆ ಅವಳ ಮೇಲೆ ಹೂನ ಚೆಲ್ತಾನೆ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಬಂದು ಇದನ್ನೆಲ್ಲ ನೋಡ್ಬಿಡ್ತಾಳೆ. ಇವ್ರಿಬ್ರು ಇಷ್ಟೊಂದ್ ಖುಷಿಯಾಗಿದಾರಲ್ಲ, ಆದ್ರೆ ನಾವು ನೋಡಿದ್ರೆ ಇಷ್ಟೊಂದ್ ಜಗಳ ಮಾಡ್ಕೊಂಡಿದೀವಲ್ಲ ಅಂತ ಯೋಚನೆ ಮಾಡ್ಕೊಂಡು ರೋಹಿಣಿ ಹೊಟ್ಟೆ ಉರ್ಕೊಂಡು ಡೋರ್ ಲಾಕ್ ಮಾಡ್ಕೊಂಡು ರೂಮ್ ಒಳಗಡೆ ಹೊರಟೋಗ್ತಾಳೆ. ನಂತರ ನೋಡಿ ಮನೋಜ್, ನಿಮ್ ತಮ್ಮ ಮತ್ತೆ ತಮ್ಮನ ಹೆಂಡತಿ ಎಷ್ಟೊಂದು ಖುಷಿಯಿಂದ ಕುಪ್ಪಳಿಸ್ತಾ ಇದಾರೆ, ಆದ್ರೆ ನೀವ್ ನೋಡಿದ್ರೆ ಮುಖ ಉದಿಸ್ಕೊಂಡ್ ಕೂತಿದ್ದೀರಾ. ಈ ತರ ನಗೋದ್ ನೋಡಿ ಎಷ್ಟೊಂದ್ ದಿವಸ ಆಗೋಯ್ತು ಗೊತ್ತಾ ಅಂತ ರೋಹಿಣಿ ಹೇಳ್ತಿರೋವಾಗ, ಏನ್ ಹೇಳ್ತಿದ್ಯಾ ನೀನು ಅಂತ ಮನೋಜ ಕೇಳ್ತಾನೆ. ನೀವೇ ಅಲ್ಲಿ ಬಂದ್ ನೋಡಿ ಅಂತ ಮನೋಜ್ನ ರೋಹಿಣಿ ಕರ್ಕೊಂಡ್ ಹೋಗಿ ಸೂರ್ಯ ಮತ್ತೆ ಮೀನನ್ ತೋರಿಸ್ತಾಳೆ. ಅವ್ರಿಬ್ರು ಖುಷಿಯಿಂದ ಇರೋದ್ ನೋಡಿ ಮನೋಜ ಕೂಡ ಉರ್ಕೊಂಡು ಡೋರ್ ಕ್ಲೋಸ್ ಮಾಡಿ ಅವನು ಕೂಡ ರೂಮ್ ಒಳಗಡೆ ಬರ್ತಾನೆ. ಅಲ್ಲ, ಇವ್ಗೇನ್ ಹುಚ್ಚಿದ್ದಿದ್ಯಾ? ಹೂನೆಲ್ಲ ಮೇಲ್ ಹಾಕಿ ಈ ರೀತಿ ಹುಚ್ಚುಚ್ಚಾಗಿ ಆಡ್ತಿದ್ದಾನಲ್ಲ ಅಂತ ಮನೋಜ ಹೇಳ್ತಿರುವಾಗ, ಅವ್ರಿಬ್ರು ಗಂಡ ಹೆಂಡತಿ ಎಷ್ಟೊಂದು ಖುಷಿಯಾಗಿದ್ದಾರೆ ಅಂತ ನೋಡಿದ್ರಾ? ಆದ್ರೆ ನಾವಿಬ್ರು ಮಾತಾಡಿ ಎಷ್ಟೊಂದ್ ದಿವ್ಸಗಳಾಗೋಯ್ತು. ನನ್ ಜೊತೆ ನಗ್ನಗ್ತಾ ಮಾತಾಡ್ಬೇಕು ಅಂತಾನೆ ನಿಮ್ಗೆ ಅನ್ಸೋದಿಲ್ಲ ಅಲ್ವಾ ಅಂತ ರೋಹಿಣಿ ಹೇಳ್ತಿರುವಾಗ, ನಗ್ತಾ ನಗ್ತಾ ಮಾತಾಡೋದಕ್ಕೆ ಇಲ್ಲಿ ಏನಿದೆ ಹೇಳು? ನಮ್ಮನ್ನೇ ನೋಡಿ ಇವ್ರೆಲ್ರು ನಗೋ ರೀತಿ ಇದೀವಿ ನಾವು ಅಂತ ಮನೋಜ ಹೇಳ್ತಿರ್ತಾನೆ. ಯಾಕ್ ಮನೋಜ್ ಈ ರೀತಿ ಹೇಳ್ತಿದ್ದೀರಾ? ನಾವಿಬ್ರು ಚೆನ್ನಾಗ್ ಓದಿರೋರು, ಆ ಸೂರ್ಯ ಮೀನಾ ಇಬ್ರು ಕೂಡ ಓದ್ದೇ ಇರೋರು. ಆದ್ರೂ ಅವ್ರು ಅವಾಗ ಜಗಳ ಮಾಡ್ಕೋತಾರೆ, ಇಲ್ಲ ಅಂತ ನಾನ್ ಹೇಳೋದಿಲ್ಲ, ಆದ್ರೆ ತಕ್ಷಣನೇ ಒಂದಾಗ್ಬಿಡ್ತಾರೆ. ಈಗ ನೋಡಿ ಯಾವ ರೀತಿ ನಗ್ನಗ್ತಾ ಮಾತಾಡ್ತಾ ಇದಾರೆ ಅಂತ ರೋಹಿಣಿ ಹೇಳ್ತಿರುವಾಗ, ಅವನ್ ಜೊತೆ ನನ್ನ ಕಂಪೇರ್ ಮಾಡ್ಬೇಡ ನೀನು. ಫಸ್ಟ್ ಆಫ್ ಆಲ್ ಇದಕ್ಕೆಲ್ಲ ಕಾರಣ ಯಾರು ಹೇಳು? ಇದಕ್ಕೆಲ್ಲ ನಾನ್ ಕಾರಣನಾ? ನೀನ್ ಮಾಡಿರೋ ತಪ್ಪಿಂದಾನೇ ನಾವ್ ಇವತ್ತು ಈ ರೀತಿ ಇರೋದು. ಅದಕ್ಕೆ ನಾನೇನ್ ಮಾಡೋದಕ್ಕಾಗುತ್ತೆ ಅಂತ ಮನೋಜ ಹೇಳ್ತಿರ್ತಾನೆ. ಈಗ ನಿಮ್ ಹತ್ರ ನಾನು ಎಷ್ಟ್ ಸಲ ಅಂತ ಸಾರಿ ಕೇಳ್ಬೇಕು ಅಂತ ರೋಹಿಣಿ ಕೇಳ್ತಾಳೆ. ರೋಹಿಣಿ ಈ ಕನ್ನಡಿನ ಒಡೆದು ಚೂರ್ ಚೂರ್ ಮಾಡ್ಬಿಟ್ಟು ಅದ್ರ ಹತ್ರ ಸಾರಿ ಕೇಳಿದ ತಕ್ಷಣ ಅದ್ ಸರಿ ಹೋಗ್ಬಿಡುತ್ತಾ? ಈ ವಿಷಯದಲ್ಲಿ ಸಾರಿ ಅಂತ ಮಾತ್ರ ಹೇಳಿ ಅದನ್ನ ಸರಿ ಮಾಡೋದಕ್ ನೋಡ್ಬೇಡ ಅಂತ ಮನೋಜ ಕೋಪ ಮಾಡ್ಕೊಂಡು ಹೋಗಿ ಬೆಡ್ ಮೇಲೆ ಮಲ್ಕೋತಾನೆ. ಆಗ ರೋಹಿಣಿ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಹೂಗಳನ್ನ ಎರ್ಚಾಡ್ಕೊಂಡಿರ್ತಿರ್ಬೇಕಾದ್ರೆ, ಯಾರಿದು ಈ ರೀತಿ ನಗ್ತಿದಾರಲ್ಲ ಅಂತ ಡೋರ್ ಓಪನ್ ಮಾಡ್ಕೊಂಡ್ ಬಂದು ಶಾಂತಿ ನೋಡ್ತಾಳೆ. ಅಯ್ಯೋ ಇವ್ರುಗ್ಲಾ? ರೀ, ನೋಡ್ರಿ ಯಾವ ರೀತಿ ಆಡ್ತಿದಾರೆ ನಿಮ್ ಮಗ ಮತ್ತೆ ಸೊಸೆ ಅಂತ ಶಾಂತಿ ಹೇಳ್ತಿರುವಾಗ, ಏನದು ಅಂತ ಬಂದು ರಂಗನಾಥ್ ಅವ್ರು ನೋಡ್ತಾರೆ. ನೋಡ್ರಿ, ಮಲ್ಕೊಳ್ಳುವಂತ ಟೈಮಲ್ಲಿ ಎಂತ ಕೆಲಸ ಮಾಡ್ತಿದ್ದಾರೆ ಇವ್ರು, ನೋಡ್ರಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಏ, ಗಂಡ ಹೆಂಡತಿ ಈ ರೀತಿ ಇರ್ಬೇಕಾದ್ರೆ ನೋಡ್ಬಾರ್ದು ಅನ್ನೋ ಬುದ್ಧಿ ಇಲ್ವೇನೆ ನಿನ್ಗೆ? ಇಷ್ಟು ವಯಸ್ಸಾಗಿದೆ, ಬುದ್ಧಿನೇ ಇಲ್ವಲ್ಲೇ ನಿನ್ಗೆ? ಬಾಗಿಲು ಮುಚ್ಕೊಂಡ್ ಬಾರೆ ಅಂತ ರಂಗನಾಥ್ ಅವ್ರು ಶಾಂತಿ ಗದರ್ತಾರೆ. ಆಗ ಶಾಂತಿ ಬಾಗಿಲು ಮುಚ್ಕೊಂಡ್ ಒಳಗಡೆ ಬಂದು, ರೀ, ಏನ್ರಿ ಇದು ರಾತ್ರಿ ಇಷ್ಟೊತ್ತಾಗಿದೆ, ಏನ್ರಿ ಮಾಡ್ತಿರೋದು ಇವ್ರಿಬ್ರು ಅಂತ ಶಾಂತಿ ಕೇಳ್ತಿರುವಾಗ, ಏ, ಇನ್ನೂ ಚಿಕ್ಕ ಹುಡುಗರು ಕಡೆ ಅವ್ರು ಆಡ್ದೆ ನಾವಿಬ್ರು ಆಡಕ್ಕಾಗತ್ತಾ? ಹೋಗಿ ಹೋಗಿ ಅದನ್ನ ನೋಡ್ಕೊಂಡ್ ನಿಂತಿದ್ಯಲೆ, ನಿನಗ್ ಬುದ್ಧಿ ಇಲ್ವೇನೆ? ಹೋಗ್ ಮಲ್ಕೊ ಹೋಗಿ ಅಂತ ರಂಗನಾಥ್ ಅವ್ರು ಗದರ್ತಾರೆ. ಅಲ್ಲ ರೀ, ಅದೇನ್ ಆಟ ಆಡೋ ವಯಸ್ಸ ಅವ್ರಿಗೆ? ಏನೋ ದೇವ್ರಿಗೆ ಅಭಿಷೇಕ ಮಾಡ್ದಂಗೆ ಆ ಸೂರ್ಯ ಅವನ ಮೇಲೆ ಹೂ ಹಾಕ್ತಿದ್ದಾನಲ್ಲ, ಇವಳು ನೋಡಿದ್ರೆ ಅವನ ಮೇಲೆ ಹೂನ ಎರಚ್ತಿದ್ದಾಳೆ ಅಂತ ಶಾಂತಿ ಹೇಳ್ತಿರುವಾಗ, ಅಲ್ಲ ಕಣೆ, ಅವ್ನ್ ಹೆಂಡತಿಗೆ ಅವ್ನ್ ಹೂ ಹಾಕ್ದೆ ಇನ್ಯಾರೇ ಹಾಕಕ್ಕಾಗತ್ತೆ? ನಿನ್ಗೂ ಬೇಕಾಗಿದ್ರೆ ಹೇಳು, ಮೂಟೆ ಮೂಟೆ ಹೂನ ತಗೊಂಡ್ ಬಂದ್ ನಿನ್ ತಲೆ ಮೇಲೆ ಸುರಿತೀನಿ ಅಂತ ರಂಗನಾಥ್ ಅವ್ರು
ಅವ್ರು ಹೇಳಿದಾಗ, ನೀವೊಬ್ರು ಹೋಗಿ ಅವ್ರನ್ನ ಏನು ಅಂತ ಕೇಳ್ರಿ ಅಂತ ಹೇಳಿದ್ರೆ ನನ್ ತಲೆ ಮೇಲೆ 30 ಸುರಿತೀನಿ ಅಂತ ಹೇಳ್ತಿದಿರಲ್ಲ ಅಂತ ಶಾಂತಿ ಹೇಳ್ತಾಳೆ. ಸರಿ ಆಯ್ತು, ಅಲ್ಲಿ ಹೋಗಿ ಏನ್ ಕೇಳ್ಬೇಕು ಅಂತ ಹೇಳ್ತಿದ್ಯಾ ಇವಾಗ? ಅಲ್ಲ ಕಣೆ ಶಾಂತಿ, ಮಗ ಸೊಸೆ ಇಬ್ರು ಕೂಡ ಖುಷಿಯಾಗಿದಾರಲ್ಲ ಅಂತ ನೋಡಿ ನಾವು ಸಂತೋಷ ಪಡ್ಬೇಕು ಕಣೆ ಅಂತ ಶಾಂತಿಗ್ ಬುದ್ಧಿವಾದ ಹೇಳಿ ರಂಗನಾಥ್ ಅವ್ರು ಹೋಗಿ ಮಲ್ಕೋತಾರೆ. ಛೇ, ಇವ್ರದ್ದು ಇದೇ ಆಗೋಯ್ತು ಅಂತ ಶಾಂತಿ ಕೊಣಗ್ತಿರ್ತಾಳೆ. ಅಷ್ಟರಲ್ಲಿ ರಂಗ್ ಮತ್ತೆ ಶ್ರುತಿ ಕೂಡ ಇಬ್ರು ಮನೆಗ್ ಬರ್ತಾರೆ. ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ಹೂನ ಎರಚ್ತಿರೋದನ್ನ ನೋಡ್ತಾರೆ. ಆಗ ಶ್ರುತಿ ತನ್ನ ಮೊಬೈಲ್ ತಗೊಂಡು ಅದನ್ನೆಲ್ಲ ಶೂಟ್ ಮಾಡ್ಕೋತಿರ್ತಾಳೆ. ಏ ಶ್ರುತಿ, ಏನು ಇದನ್ನೆಲ್ಲ ಶೂಟ್ ಮಾಡ್ತಿದ್ಯಾ, ಯಾಕೆ ಅಂತ ರವಿ ಕೇಳ್ತಿರುವಾಗ, ಇದನ್ನ ರೀಲ್ಸ್ ಮಾಡಿ ಸ್ಟೇಟಸ್ ಹಾಕಿದ್ರೆ ಸಖತ್ತಾಗಿ ಹೋಗುತ್ತೆ, ನೀನ್ ಸುಮ್ನೆ ಇರು ರವಿ ಅಂತ ಹೇಳಿ ಶ್ರುತಿ ವಿಡಿಯೋ ಮಾಡ್ಕೋತಿರ್ತಾಳೆ. ಆಗ ಮೀನಾ ರೀ ಸುಮ್ನೆ ಇರ್ರಿ ಅಂತ ಹೇಳಿ ಶ್ರುತಿ ಅವರು ಯಾವಾಗ ಬಂದ್ರಿ ಅಂತ ಮೀನಾ ಕೇಳಿದಾಗ, ಓ ಮೀನಾ ಮರಿ, ನೀವು ರೊಮ್ಯಾನ್ಸ್ ಮಾಡ್ತಿದ್ರಲ್ಲ ಆವಾಗ್ಲೇ ಬಂದೆ ಅಂತ ಶ್ರುತಿ ಹೇಳ್ತಾಳೆ. ಏನೋ ಸೂರ್ಯ ಡ್ಯೂಯೆಟ್ ಸಾಂಗ್ ಎಲ್ಲ ಜೋರಾಗಿ ಆಡ್ತಿದ್ಯಾ ಅಂತ ರವಿ ಕೇಳಿದಾಗ, ಏ ರವಿಗಾನ್ ಅದೆಲ್ಲ ಏನು ಇಲ್ಲ ಕಣೋ ಸುಮ್ನೆ ಅಂತ ಸೂರ್ಯ ನುಳಿತಿರ್ಬೇಕಾದ್ರೆ, ಏನೋ ನಾಚಿಕೆನೇನೋ ಅದ್ ಬೇರೆ ಬರುತ್ತೇನೋ ನಿನ್ಗೆ ಅಂತ ರವಿ ಆಡ್ಕೋತಿರ್ತಾನೆ. ಆಗ ಸೂರ್ಯ ಏ ಹೋಗೋ ಸುಮ್ನೆ ಅಂತ ನಾಚ್ಕೋತಿರುವಾಗ ಶ್ರುತಿ ತನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿರೋದನ್ನ ಮೀನ್ ತೋರಿಸ್ತಾಳೆ. ಏ ಮೈಕು, ಏನ್ ವಿಡಿಯೋ ಬೇರೆ ಮಾಡ್ಕೊಬಿಟ್ಟ ಆಗ್ಲೇನೆ ಅಂತ ಸೂರ್ಯ ಕೇಳ್ತಾನೆ. ನಿಮ್ಮಿಬ್ಬರು ರೊಮ್ಯಾನ್ಸ್ ತುಂಬಾ ಕ್ಯೂಟ್ ಆಗಿದೆ ಸೂರ್ಯ ಅವ್ರೆ, ಅದಕ್ಕೆ ಇದನ್ನ ರೀಲ್ಸ್ ಮಾಡಿ ಹಾಕ್ತೀನಿ ಅಂತ ಶ್ರುತಿ ಹೇಳ್ತಿರುವಾಗ, ಅಯ್ಯೋ ಅದೆಲ್ಲ ಏನು ಬೇಡ ಶ್ರುತಿ ಅವ್ರೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಮೀನಾ ಮರಿ, ಇದು ಇವಾಗ ಟ್ರೆಂಡು ಅಂತ ಹೇಳಿ ಸೂರ್ಯ ಅವ್ರೆ ಇವಾಗ ನೀವು ಮತ್ತೆ ಮೀನಾ ಅವ್ರಿಗೆ ಹೂ ಹಾಕಿ, ಮೀನಾ ಮರಿ ನೀವು ಸೂರ್ಯ ಅವ್ರಿಗೆ ಹೂ ಹಾಕಿ ಅಂತ ಶ್ರುತಿ ಹೇಳಿದಾಗ, ಸರಿ ಆಯ್ತು ಅಂತ ಸೂರ್ಯ ಒಪ್ಕೋತಾನೆ. ಆದ್ರೆ ಮೀನಾ ಮಾತ್ರ ಬೇಡ ಅಂತ ಹೇಳಿ ರೀ ಸುಮ್ನೆ ಇರಿ ಅಂತ ಗದರ್ತಾಳೆ. ಇದನ್ನೆಲ್ಲ ನೋಡಿ ಶ್ರುತಿ, ಏ ರವಿ ನಿನ್ ರೊಮ್ಯಾನ್ಸ್ ಮಾಡೋದಕ್ಕೆ ಬರೋದೇ ಇಲ್ಲ, ಇವ್ರಿಬ್ಬರನ್ನ ನೋಡ್ಕೊಂಡು ಕಲ್ತ್ಕೊ ಅಂತ ಹೇಳ್ತಿರ್ತಾಳೆ. ಈಗೇನು ನಿನ್ಗೂ ಹೂ ಹಾಕ್ಬೇಕಾ, ಹಾಕ್ತೀನಿ ಇರು ಅಂತ ಹೇಳಿ ರವಿ ಶ್ರುತಿ ಮೇಲೆ ಹೂ ಹಾಕ್ತಿರ್ತಾನೆ. ಆಗ ಇನ್ನೂ ಸೌಂಡ್ ಜಾಸ್ತಿ ಬರ್ತಿದ್ಯಲ್ಲ ಅಂತ ಹೇಳಿ ಮತ್ತೆ ರೋಹಿಣಿ ರೂಮಿಂದ ಆಚೆಗೆ ಬಂದ್ ನೋಡಿದಾಗ ಅಲ್ಲಿ ಶ್ರುತಿಗೆ ರವಿ ಹೂ ಹಾಕ್ತಿದ್ರೆ ಈ ಕಡೆ ಮೀನಾಗೆ ಸೂರ್ಯ ಹೂ ಹಾಕ್ತಿರ್ತಾನೆ. ಆದ್ರೆ ನೋಡಿ ರೋಹಿಣಿಗೆ ತುಂಬಾನೇ ಕೋಪ ಬರುತ್ತೆ. ಹಾಗೆ ಹೊಟ್ಟೆ ಉರ್ಕೊಂಡು ಅಳ್ತಾ ರೂಮ್ ಒಳಗಡೆ ಹೊರಟೋಗ್ತಾಳೆ. ಈ ಕಡೆ ಅರುಣ್ ಕನಕನ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಅರುಣ್ ಜೊತೆ ಮಾತಾಡ್ಬೇಕಾದ್ರೆ ಕನಕನ್ ಧ್ವನಿ ಯಾಕೋ ಸರಿ ಇಲ್ಲ ಅಂತ ಅರುಣ್ಗೆ ಡೌಟ್ ಬಂದು, ಏನಾಯ್ತು ಕನಕ ಅಂತ ಅರುಣ್ ಕೇಳ್ತಾನೆ. ಆಗ ಕನಕ ನಡೆದಿದ್ ವಿಷಯನೆಲ್ಲ ಅರುಣ್ ಹತ್ರ ಹೇಳ್ತಾಳೆ. ನಾನ್ ಹೇಗಾದ್ರೂ ಮಾಡಿ ನಿಮ್ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಕನಕ ಹೇಳ್ತಿರುವಾಗ, ಏನ್ ಕನಕ ನೀನು, ನಾನು ಇವಾಗ ನಿನ್ ಹತ್ರ ದುಡ್ಡು ಕೇಳಿದ್ನಾ, ನನ್ನ ನೀನ್ ಇನ್ನೂ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ಅಂತ ಅರುಣ್ ಕೇಳ್ತಾನೆ. ಅಯ್ಯೋ ಹಾಗಲ್ಲ ಅರುಣ್ ಅವ್ರೆ, ನಾನ್ ಕೇಳ್ದೇನೆ ನೀವು ನನ್ಗೆ ದುಡ್ಡು ಕೊಟ್ರಿ, ಈಗ ಈ ರೀತಿ ಆಗೋಯ್ತಲ್ಲ ಅಂತ ಬೇಜಾರಾಗ್ತದೆ ಅಂತ ಕನಕ ಹೇಳ್ತಿರ್ತಾಳೆ. ಸರಿ ಆಯ್ತು ಬಿಡು ಕನಕ, ಇದ್ರಲ್ಲಿ ನಿನ್ ತಪ್ಪು ಇಲ್ಲ ನಿಮ್ ಅಕ್ಕನ್ ತಪ್ಪು ಇಲ್ಲ, ಕಳ್ರು ಇದೇ ಚಾನ್ಸ್ಗೋಸ್ಕರ ಅಂತ ಕಾಯ್ತಿರ್ತಾರೆ. ಸರಿ ಅದ್ರ ಬಗ್ಗೆ ಎಲ್ಲ ಯೋಚನೆ ಬಿಟ್ಬಿಟ್ಟು ಮುಂದಿನ ಕೆಲಸ ನೋಡು ಅಂತ ಅರುಣ್ ಹೇಳ್ತಿರುವಾಗ, ಸರಿ ಆಯ್ತು ಅರುಣ್, ನೀವು ಟ್ರೈನಿಂಗ್ಗೋಸ್ಕರ ಅಲ್ಲಿ ಹೋಗಿದ್ದೀರಾ, ಅದನ್ನ ಕ್ಲೀನ್ ಆಗಿ ಮುಗಿಸ್ಕೊಂಡ್ ಬನ್ನಿ, ಟೆನ್ಷನ್ ತಗೋಬೇಡಿ ನೀವು ಕೂಡ ಅಂತ ಹೇಳಿ ಕನಕ ಕಾಲ್ ಕಟ್ ಮಾಡ್ತಾಳೆ. ಆಗ ಅರುಣ್ ಕೂಡ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಸೂರ್ಯ ಮತ್ತೆ ಚೇತನ್ ಇಬ್ರು ಕೂಡ ಸತ್ಯ ಏನು ಅಂತ ಬಾಯ್ ಬಿಡ್ಸೋದಕ್ಕೆ ಕಸ್ತೂರಿ ಅವ್ರ ಮನೆಗೆ ಹೋಗ್ತಾರೆ. ಏನಪ್ಪಾ ಸೂರ್ಯ ಒಬ್ನೇ ಬಂದಿದ್ಯಾ, ಮೀನಾ ಬರ್ಲಿಲ್ವಾ, ಹೇಗಿದ್ದಾಳೆ ಮೀನಾ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಆಗ ಸೂರ್ಯ ಆಂಟಿ ಅಂತ ಹೇಳ್ಕೊಂಡು ಅಳೋದಕ್ಕೆ ಅಂತ ಶುರು ಮಾಡ್ತಾನೆ. ಅಯ್ಯೋ ಯಾಕಪ್ಪ ಸೂರ್ಯ ಅಳ್ತಾ ಇದ್ಯಾ, ನೀನ್ ಈ ರೀತಿ ಅಳ್ತಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ವಲ್ಲಪ್ಪ ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ, ಇವಾಗ ಅಳ್ತಿದಾನಲ್ಲ ಆಂಟಿ, ನೋಡಿ ಆಂಟಿ ಕಣ್ ತುಂಬಾ ನೀರ್ ಸುರಿತಾ ಇದೆ ಅಂತ ಚೇತನ್ ಹೇಳ್ತಾನೆ. ಆಗ ಸೂರ್ಯ ಚೇತನ್ಗೆ ಕೈ ಸನ್ನೆ ಮಾಡಿ ಸುಮ್ನೆ ಇರು ಅಂತ ಹೇಳಿದಾಗ, ನಾನ್ ಇವತ್ತೇ ನೋಡ್ತಾ ಇರೋದು, ನನ್ಗೂ ಸ್ವಲ್ಪ ಕಷ್ಟ ಆಗ್ತಿದೆ ಆಂಟಿ ಅಂತ ಅನ್ಕೊಂಡು ಚೇತನ್ ಕೂಡ ಅಳೋತನ ನಾಟಕ ಮಾಡ್ತಿರ್ತಾನೆ. ಆಗ ಸೂರ್ಯ, ಆಂಟಿ ನಾನು ಯಾವಾಗ್ಲೂ ಸ್ಟ್ರಾಂಗ್ ಆಗೇ ಇರ್ತೀನಿ ಆಂಟಿ, ಆದ್ರೆ ಇವಾಗ ನನ್ನಿಂದ ಆಗ್ತಾನೆ ಇಲ್ಲ ಅಂತ ಹೇಳ್ಕೊಂಡು ಸೂರ್ಯ ಅಳೋತನ ನಾಟಕ ಮಾಡ್ತಿರುವಾಗ, ಏನಾಯ್ತಪ್ಪ ಸೂರ್ಯ, ಯಾಕೆ ಏನಾಯ್ತು ಹೇಳು ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಆಂಟಿ ಮೀನಾ ಕೈಯಲ್ಲಿ ತುಂಬಾನೇ ಏಟಾಗ್ಬಿಟ್ಟಿದೆ ಆಂಟಿ ಅಂತ ಸೂರ್ಯ ಹತ್ಕೊಂಡೆ ಹೇಳ್ತಾನೆ. ಹೌದಪ್ಪ ಸೂರ್ಯ, ನಾನು ಕೂಡ ಬಂದೆ ನೋಡ್ದೆ, ನನ್ಗೂ ತುಂಬಾನೇ ಬೇಜಾರಾಯ್ತು, ಈ ತರ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದ್ಯಲ್ಲಪ್ಪ ಅವಳಿಗೆ ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ, ಅಯ್ಯೋ ಆಂಟಿ ಅದ್ ಆಕ್ಸಿಡೆಂಟ್ ಅಲ್ಲ, ಯಾರೋ ಬೇಕು ಅಂತಾನೆ ಮಾಡಿರೋದು, ನಮ್ ದುಡ್ಡು ಕಳ್ದೋಗಿದ್ರು ಪರವಾಗಿರ್ಲಿಲ್ಲ ಆಂಟಿ, ಆದ್ರೆ ಪಾಪ ಅದು ಕನಕನ್ ದುಡ್ಡು, ಅವಳು ಯಾರ ಹತ್ರನೋ ಬೇರೆಯವ್ರ ಹತ್ರ ಬೇರೆ ಇಸ್ಕೊಂಡ್ ಬಂದ್ ಕೊಟ್ಟಿದ್ದು ನಮ್ಗೆ ಅಂತ ಸೂರ್ಯ ಆಳ್ತಿರ್ಬೇಕಾದ್ರೆ, ಪರವಾಗಿಲ್ವೇ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ದುಡ್ಡು ಬೇರೆ ಕೂಡ ಹಾಕಿದಾಳೆ ಅವಳು ಅಂತ ಕಸ್ತೂರಿ ಅವ್ರು ಕನಕನ ಹೊಗಳ್ತಿರ್ತಾರೆ. ಆಂಟಿ ಮದ್ವೆ ಆಗೋ ಟೈಮ್ಗೆ ಮನೇಲಿ ಯಾರಿಗೂ ತೊಂದ್ರೆ ಕೊಡ್ಬಾರ್ದು ಅಂತ ಹುಡುಗಿ ಚೀಟಿ ಎಲ್ಲ ಹಾಕಿ ದುಡ್ಡನ್ನೆಲ್ಲ ಕೂಡಿಟ್ಟು ಆ ದುಡ್ಡನ್ನ ಕೊಟ್ಟಿದ್ದು, ಉಳ್ದಿದ್ದನ್ನ ತನ್ನ ಫ್ರೆಂಡ್ ಹತ್ರ ಬೇರೆ ಇಸ್ಕೊಟ್ಟಿದ್ಲು ಆಂಟಿ ಅಂತ ಚೇತನ್ ಹೇಳ್ತಾನೆ. ನಂತರ ಹಾಗೆ ಸೂರ್ಯ ಅಳ್ತಾ ಅಳ್ತಾ, ತುಂಬಾ ಕಷ್ಟಪಟ್ಟು ದುಡ್ದಿದ್ ದುಡ್ಡು ಆಂಟಿ ಅದು, ಹೋಗಿ ಹೋಗಿ ವಿಶಾಲಾಕ್ಷಿ ಅವ್ರು ಬೇಕು ಬೇಕು ಅಂತಾನೆ ಹೀಗೆಲ್ಲ ಮಾಡ್ಬಿಟ್ರಲ್ಲ ಅಂತ ಹೇಳ್ಕೊಂಡು ಅಳ್ತಿರುವಾಗ, ಹೌದಪ್ಪ ಸೂರ್ಯ, ಹೆಂಗ್ಸು ಯಾಕೆ ಈ ರೀತಿ ಇದ್ದಾಳೆ ಅಂತ ನನ್ಗಂತೂ ಸ್ವಲ್ಪನೂ ಅರ್ಥ ಆಗ್ತಿಲ್ಲ, ಅವಳು ಈ ರೀತಿ ಎಲ್ಲ ಮಾಡ್ಬಾರ್ದಾಗಿತ್ತಪ್ಪ ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ ಸೂರ್ಯ ಶಾಕ್ ಅಲ್ಲೇ ಕಸ್ತೂರಿ ಅವ್ರನ್ನ ನೋಡ್ತಿರ್ತಾನೆ. ಹಾಗೆ ಚೇತನ್ಗೆ ಕಣ್ಸನ್ನೆ ಮಾಡಿದಾಗ ಚೇತನ್ ಕೂಡ ಕಣ್ಸನ್ನೆ ಮಾಡ್ತಾನೆ. ನಾನು ಕೂಡ ಶಾಂತಿಗೆ ಎಷ್ಟೋ ಸಲ ಹೇಳ್ದೆ ಕಣಪ್ಪ, ಈ ವಿಶಾಲಾಕ್ಷಿ ಸುದ್ದಿಗ್ ಹೋಗ್ಬೇಡ, ಅವಳ ಜೊತೆ ಸೇರ್ಸ್ಕೋಬೇಡ ಅಂತ, ಆದ್ರೆ ನಿಮ್ಮಮ್ಮ ನನ್ ಮಾತ್ ಕೇಳೋದೇ ಇಲ್ಲ ಅಂತ ಹೇಳ್ತಾಳಲ್ಲ ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ, ಆಂಟಿ ನಾನು ಅಷ್ಟೇ, ನಾನು ಎಷ್ಟೋ ಸಲ ಹೇಳಿದೀನಿ, ಅಪ್ಪಯ್ಯನು ಎಷ್ಟೋ ಸಲ ಹೇಳಿದಾರೆ ಸಕ್ರೆ ಹತ್ರ, ಆದ್ರೆ ಸಕ್ರೆ ಕೇಳೋ ಪರಿಸ್ಥಿತಿನೇ ಇಲ್ಲ ಆಂಟಿ, ಅಂತವ್ರ ಜೊತೆ ಸವಾಸ ಇಟ್ಕೊಳ್ಳೋದು ತಪ್ಪಲ್ವಾ ಆಂಟಿ ಅಂತ ಸೂರ್ಯ ಅಳ್ತಿರ್ಬೇಕಾದ್ರೆ, ಲೋ ಸೂರ್ಯ ನೀನ್ ಯಾಕೋ ಅವ್ರಿಗೋಸ್ಕರ ಅಳ್ತಾ ಇದ್ಯಾ, ಸಮಾಧಾನ ಮಾಡ್ಕೊಳ್ಳೋ, ಬೆಳಗ್ಗೆಯಿಂದ ಹತ್ತು ಹೊತ್ತು ಸುಸ್ತಾಗಿದ್ಯಾ ಅಂತ ಚೇತನ್ ಹೇಳ್ತಿರ್ತಾನೆ. ನೀನ್ ಅಳ್ಬೇಡ ಕಣಪ್ಪ ಸೂರ್ಯ, ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕಂತೂ ಆಗ್ತಿಲ್ಲ
ಗೊತ್ತಿಲ್ಲ. ಅಲ್ಲ ವಿಶಾಲಾಕ್ಷಿಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಮೀನನ್ಗೆ ತೊಂದ್ರೆ ಕೊಡೋದಕ್ಕೆ ಅಂತಾನೆ ವಿಶಾಲಾಕ್ಷಿ ಇಲ್ಲಿಗೆ ಬಂದ್ ಸೇರ್ಕೊಂಡಿರೋದು ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ ಸೂರ್ಯ ಅದನ್ನೆಲ್ಲ ಕೇಳಿಸ್ಕೊಂಡು ಹಲ್ಕಚ್ತಿರ್ತಾನೆ. ನಂತರ ಸೂರ್ಯ ಆಂಟಿ ಆ ದುಡ್ಡನ್ನ ಹೇಗಾದ್ರೂ ಮಾಡಿ ವಾಪಸ್ ತರ್ಬೇಕು ಆಂಟಿ. ಅದಕ್ಕೆ ನನ್ನ ಹತ್ರ ಒಂದ್ ಐಡಿಯಾ ಇದೆ. ಆದ್ರೆ ಅದಕ್ಕೆ ನೀವ್ ನನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕಾಗುತ್ತೆ ಅಂತ ಸೂರ್ಯ ಹೇಳ್ತಿರುವಾಗ, ಏನಪ್ಪಾ ಸೂರ್ಯ ನನ್ನ ಹತ್ರ ಹೋಗಿ ಸಹಾಯ ಅಂತ ಕೇಳ್ತಿದ್ಯಲ್ಲ, ನೀನ್ ಏನ್ ಮಾಡ್ಬೇಕು ಅಂತ ಹೇಳು ಸಾಕು, ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ನಿನ್ಗೋಸ್ಕರ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಅದು ಆಂಟಿ ಏನಂದ್ರೆ ಈಗ ದುಡ್ಡು ವಿಶಾಲಾಕ್ಷಿ ಮನೇಲೇ ಇರುತ್ತೆ. ಖರ್ಚು ಮಾಡೋಷ್ಟು ಚೆನ್ನಾಗ್ ದುಡ್ಡಿರೋರೆ ಆ ದುಡ್ಡನ್ನ ಹೇಗಾದ್ರೂ ಮಾಡಿ ಎತ್ಕೋಬೇಕು ಆಂಟಿ ಅಂತ ಸೂರ್ಯ ಹೇಳಿದಾಗ, ಅಯ್ಯೋ ಸೂರ್ಯ ಆ ದುಡ್ಡನ್ನ ಹೇಗಪ್ಪ ಎತ್ಕೊಂಡ್ ಬರಕಾಗುತ್ತೆ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಅದ್ ಹಾಗಲ್ಲ ಆಂಟಿ, ಆ ದುಡ್ಡನ್ನ ನಾವ್ ಎತ್ಕೊಂಡ್ ಬರೋದು ನಮಗ್ ಗೊತ್ತಿದೆ. ಅದಕ್ ನಾವ್ ಬೇರೆ ಐಡಿಯಾನೇ ಮಾಡಿದೀವಿ. ಆದ್ರೆ ಆ ಟೈಮಲ್ಲಿ ಆ ಹೆಂಗ್ಸು ಅವ್ರ ಮನೇಲಿ ಇರ್ಬಾರ್ದು ಅಷ್ಟೇನೆ. ಅವ್ರನ್ನ ಹೇಗಾದ್ರೂ ಮಾಡಿ ಇಲ್ಲೇ ಇರೋ ರೀತಿ ಮಾಡ್ತೀರಾ ಆಂಟಿ. ಒಂದ್ 3 ಅವರ್ ಅಷ್ಟೇನೆ ನಿಮ್ ಮನೇಲಿ ಅವ್ರನ್ನ ಇರ್ಸ್ಕೊಂಡ್ರೆ ಸಾಕು, ಮಿಕ್ಕಿದ್ದೆಲ್ಲ ನಾವ್ ನೋಡ್ಕೋತೀವಿ ಆಂಟಿ ಅಂತ ಸೂರ್ಯ ಹೇಳಿದಾಗ, ಸರಿನಪ್ಪ ಸೂರ್ಯ, ಆದ್ರೆ ಆ ಹೆಂಗ್ಸನ್ನ ಇಲ್ಲಿಗ್ ಬರೋ ರೀತಿ ಹೇಗಪ್ಪ ಮಾಡೋದು, ನಾಳೆ ಬೇರೆ ಡ್ಯಾನ್ಸ್ ಕ್ಲಾಸ್ ಇಲ್ಲ, ಹಾಗಾಗಿ ಅವ್ಳು ಇಲ್ಲಿಗ್ ಬರೋದು ಇಲ್ಲ, ಏನಪ್ಪಾ ಮಾಡೋದು ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಅದೇನಿಲ್ಲ ಆಂಟಿ, ನಾಳೆ ನಮ್ ಮನೇಲಿ ಒಂದ್ ವಿಶೇಷವಾದ ಪೂಜೆ ಇಟ್ಕೊಂಡಿದೀನಿ, ಅದ್ರಲ್ಲಿ ಬಂದ್ ಭಾಗಿಯಾದ್ರೆ ದುಡ್ಡು ಹಂಗೆ ಒದ್ಕೊಂಡ್ ಬರುತ್ತೆ ಅಂತ ಹೇಳಿ. ಆ ಯಮ್ಮನ್ಗೆ ದುಡ್ಡು ಅಂದ್ರೆ ಬಲಾಸೆ ಬಂದೇ ಬರ್ತಾನೆ ಅಂತ ಸೂರ್ಯ ಹೇಳ್ತಾನೆ. ಸರಿ ಸರಿ ಆಯ್ತಪ್ಪ ಸೂರ್ಯ, ಹಂಗೆ ಮಾಡ್ತೀನಿ ಅಂತ ಕಸ್ತೂರಿ ಅವ್ರು ಒಪ್ಕೊತಾರೆ. ಸರಿ ಆಂಟಿ, ನಿಮ್ಮಿಂದ ತುಂಬಾನೇ ಸಹಾಯ ಆಯ್ತು ಅಂತ ಹೇಳಿ ಸೂರ್ಯ ಅಲ್ಲಿಂದ ಆಚೆ ಬರ್ತಾನೆ. ನಂತರ ಕಸ್ತೂರಿ ಅವ್ರ ಮನೆಯಿಂದ ಆಚೆ ಬರ್ತಿದ್ದಂಗೆ ಸೂರ್ಯನ ಹತ್ರ ಚೇತನ್ ಬಂದು, ಲೇ ಸೂರ್ಯ ನೀನ್ ಸುಮ್ನೆ ಆಕ್ಟಿಂಗ್ ಮಾಡೋದಕ್ಕೆ ಸೇರ್ಕೊಬಿಡು ಅಂತ ಚೇತನ್ ಹೇಳ್ತಿರ್ತಾನೆ. ಯಾಕೋ ಚೇತನ್ ಹೀಗ್ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ, ಏನು ಈ ರೇಂಜಿಗೆ ಆಕ್ಟಿಂಗ್ ಮಾಡ್ತೀಯಲ್ಲ ಅಂತ ಚೇತನ್ ಸೂರ್ಯನ ಹೊಗಳ್ತಿರ್ತಾನೆ. ಲೋ ಕಸ್ತೂರಿ ಆಂಟಿ ತುಂಬಾ ಒಳ್ಳೆಯವ್ರ ಕಣೋ, ನಾನ್ ಕಷ್ಟ ಪಡ್ತಿದ್ದೀನಿ ಅಂತಂದ್ರೆ ಅದನ್ನ ಅವರಿಂದ ಸಹಿಸ್ಕೊಳ್ಳೋದಕ್ ಆಗೋದಿಲ್ಲ, ಅದಕ್ಕೆ ಹಂಗೆ ಸ್ವಲ್ಪ ಕಣ್ಣಲ್ಲಿ ನೀರ್ ಬರೋ ತರ ಆಕ್ಟಿಂಗ್ ಮಾಡ್ದೆ ಅಷ್ಟೇನೆ. ಆದ್ರೆ ಅವ್ರು ಮಾತಾಡ್ಬೇಕಾದ್ರೆ ಅವ್ರ ಮಾತಲ್ಲಿ ನನ್ಗೊಂದ್ ವಿಷಯ ಕನ್ಫರ್ಮ್ ಆಯ್ತು ಕಣೋ, ಈ ಕೆಲ್ಸ ಮಾಡಿರೋದು ಆ ವಿಶಾಲಾಕ್ಷಿನಿ ಅಂತ ಸೂರ್ಯ ಹೇಳ್ತಾನೆ. ಅದ್ ಸರಿ ಕಣೋ ಸೂರ್ಯ, ಇವಾಗ ಹೆಂಗಸಿನ ಮನೆಗ್ ಹೋಗಿ ಹೇಗೋ ದುಡ್ಡನ್ನ ಎತ್ಕೊಂಡ್ ಬರೋದು ಅಂತ ಚೇತನ್ ಕೇಳಿದಾಗ, ನನ್ನ ಹತ್ರ ಒಂದ್ ಐಡಿಯಾ ಇದೆ ಕಣೋ, ಅದನ್ನ ಪಕ್ಕಾ ಪ್ಲಾನ್ ಮಾಡಿ ಹೇಗೂ ರೆಡಿ ಮಾಡ್ತೀನಿ, ನೀನ್ ಸಂಜೆ ಮನೆಗ್ ಬಂದ್ಬಿಡು, ಅದೇನು ಅಂತ ಎಲ್ಲ ಹೇಳ್ಬಿಡ್ತೀನಿ, ನಡಿ ಇಲ್ಲಿಂದ ಹೊರಡೋಣ ಅಂತ ಸೂರ್ಯ ಹೇಳಿದಾಗ, ಸರಿ ನಡಿ ಅಂತ ಚೇತನ್ ಹೋಗಿ ಕಾರ್ ಹತ್ಕೋತಾನೆ. ಆಗ ಸೂರ್ಯ, ಏ ವಿಶಾಲಾಕ್ಷಿ ನಿನ್ಗೆ ಇಷ್ಟಲ್ಲೇ ಇದೆ, ನಿನಗ್ ಸರಿಯಾಗಿ ಪ್ಲಾನ್ ಮಾಡಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಸೂರ್ಯ ಯೋಚನೆ ಮಾಡ್ತಾ ನಿಂತ್ಕೋತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.